ರಾಷ್ಟ್ರೀಯ ಬಿಜೆಪಿಗೆ ನೂತನ ಸಾರಥಿಯಾಗಿ ನಿತಿನ್ ನಬೀನ್ ಇವತ್ತು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ದೆಹಲಿಯ ಬಿಜೆಪಿ ಕಚೇರಿಯಲ್ಲಿ ಪದಗ್ರಹಣ ಕಾರ್ಯಕ್ರಮ ನಡೆದಿದ್ದು, ಪ್ರಧಾನಿ ನರೇಂದ್ರ ಮೋದಿ ನಿತಿನ್ ನಬೀನ್ಗೆ ಬಿಜೆಪಿ ಶಾಲು ಹಾಕಿ ಶುಭಾಶಯ ಕೋರಿದರು. ಈ ವೇಳೆ ಅಮಿತ್ ಶಾ, ನಿತಿನ್ ಗಡ್ಕರಿ, ಜೆಪಿ ನಡ್ಡಾ, ರಾಜ್ಯ ಬಿಜೆಪಿ ನಾಯಕರಾದ ಬಿವೈ ವಿಜಯೇಂದ್ರ, ವಿ ಸೋಮಣ್ಣ, ಯಡಿಯೂರಪ್ಪ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. मैं आज अमित शाह जी से अनुरोध करता हूं कि वो अपने ಇನ್ನು ಈ ವೇಳೆ ಮಾತನಾಡಿದ ನಿತಿನ್ ನಬೀನ್, ಪಕ್ಷ ದೊಡ್ಡ ಜವಾಬ್ದಾರಿಯನ್ನ ನೀಡಿದೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಮಂತ್ರದಂತೆ ಕೊಟ್ಟ ಕೆಲಸವನ್ನ ನಿಷ್ಠೆಯಿಂದ ಮಾಡ್ತೇನೆ ಅಂತ ಹೇಳಿದ್ದಾರೆ. मैं इसके लिए आज आपका इसलिए भी अभिनंदन करता हूं क्योंकि आपके कार्यकाल में मैंने देखा कि जो भाजपा की सोच रही है सर्वव्यापी और सर्वस्पर्शी, आपने उस सोच के साथ काम किया. आपने जो मूल मंत्र दिया, सबका साथ, सबका विकास, सबका विश्वास, सबका प्रयास, आज देश का हर पूरा जनमानस उसके साथ अपने आप को जोड़कर देख रहा है. पूरा संगठन आपके साथ खड़ा रहा. माननीय प्रधानमंत्री जी का जो निर्देश था उसको आपने जिस तरीके से लागू किया वो हम सब कार्यकर्ताओं के लिए अनुकरणीय हुआ. मैं इसके ಕಾರ್ಯಕ್ರಮದಲ್ಲಿ ಮಾತನಾಡಿದಂಥ ಪ್ರಧಾನಿ ಮೋದಿ, ಪ್ರತಿ ಕಾರ್ಯಕರ್ತರು ಪಕ್ಷಕ್ಕಾಗಿ ದುಡಿದಿದ್ದಾರೆ. ನಮ್ಮ ಶ್ರಮ ಕಾರ್ಯಕರ್ತರಿಂದ ನನಸಾಗ್ತಾ ಇದೆ. ನಮ್ಮ ಸಂಕಲ್ಪ ದೊಡ್ಡ ಮಟ್ಟದಲ್ಲಿ ನನಸಾಗಬೇಕು. ನಾನು ಬಿಜೆಪಿ ಪಕ್ಷದ ಕಾರ್ಯಕರ್ತ ಆಗಿರೋದಕ್ಕೆ ಹೆಮ್ಮೆ ಇದೆ. ನಾನು ಪಕ್ಷದ ಕಾರ್ಯಕರ್ತ ಆಗಿದ್ರೆ ನಿತಿನ್ ನಬೀನ್ ನನ್ನ ಬಾಸ್ ಆಗಿದ್ದಾರೆ. ನಿತಿನ್ ನಬೀನ್ ಮಾಡಿದ ಕೆಲಸಗಳೆಲ್ಲ ಯಶಸ್ವಿಯಾಗಿವೆ. ಅವರು ಎಲ್ಲ ಕೆಲಸಗಳನ್ನು ಉತ್ತಮವಾಗಿ ನಿಭಾಯಿಸಿದ್ದಾರೆ. ವಿಕಸಿತ ಭಾರತದ ನಿರ್ಮಾಣವೇ ಬಿಜೆಪಿಯ ಮೊದಲ ಆದ್ಯತೆ ಅಂತ ಹೇಳಿದ್ದಾರೆ. कार्यकर्ता के निर्माण की भी है. भाजपा एक ऐसी पार्टी है, मैं भारतीय जनता पार्टी का कार्यकर्ता हूं, ये सबसे बड़ा गर्व है. जब बात पार्टी के विषय को आती है तब माननीय नितिन नबीन जी, मैं एक कार्यकर्ता हूं, वे मेरे बॉस हैं. माननीय नितिन नबीन जी हम सभी के अध्यक्ष हैं और उनका दायित्व सिर्फ भाजपा को भी संभालना इतना नहीं है, एनडीए के सब साथियों के बीच भी उन्होंने तालमेल का बहुत बड़ा दायित्व भी देखना होता है. कार्यकर्ता ಇದೇ ವೇಳೆ ಪಕ್ಷದ ಕುರಿತು ಮಾತನಾಡಿದ ಪ್ರಧಾನಿ ಮೋದಿ, ಮುಂದಿನ 25 ವರ್ಷಗಳು ನಮಗೆ ಬಹಳ ಮುಖ್ಯ. ಅಭಿವೃದ್ಧಿ ಹೊಂದಿದ ಭಾರತವನ್ನ ನಾವು ನಿರ್ಮಿಸಬೇಕು. ಬಿಜೆಪಿಯ ನಾಗಾಲೋಟವನ್ನ ಮುಂದುವರಿಸಬೇಕು. ಈ ನಿರ್ಣಾಯಕ ಅವಧಿಯನ್ನ ನಿತಿನ್ ನಬೀನ್ ಮುನ್ನಡೆಸಬೇಕಿದೆ. ಈಗಿನ ಯುವ ಜನತೆಗೆ ನಿತಿನ್ ಅವಶ್ಯಕತೆ ಇದೆ. ಅವರು ಈ ಜನರೇಷನ್ಗೆ ತಕ್ಕಂತೆ ಕೆಲಸ ಮಾಡ್ತಾರೆ ಅಂತ ಮೋದಿ ಹೇಳಿದ್ದಾರೆ. आने वाले 25 वर्ष बहुत महत्वपूर्ण है. विकसित भारत का निर्माण होना है और होना तय है. इस महत्वपूर्ण कालखंड की शुरुआत में हमारे माननीय नितिन नबीन जी बीजेपी की विरासत को आगे बढ़ाएंगे. नितिन जी खुद भी एक प्रकार से मिलेनियल है. वो उस जनरेशन से हैं जिसने भारत में बड़े आर्थिक, सामाजिक और टेक्नोलॉजिकल परिवर्तन होते देखे हैं. ಇನ್ನು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ಮಾಡಿದಂಥ ಪ್ರಧಾನಿ ಮೋದಿ, ಕಾಂಗ್ರೆಸ್ ತನ್ನ ಸೋಲಿನ ಕುರಿತು ಎಂದಿಗೂ ಪರಾಮರ್ಶೆ ಮಾಡೋದಿಲ್ಲ. ಏಕೆಂದರೆ ಪರಾಮರ್ಶೆ ಮಾಡಲಿಕ್ಕೆ ಮುಂದಾದರೆ ಅವರ ಕುಟುಂಬ ರಾಜಕಾರಣದ ಬಗ್ಗೆನೇ ಪ್ರಶ್ನೆಗಳು ಹೇಳ್ತವೆ. ಹಾಗಾಗಿ ಕಾಂಗ್ರೆಸ್ ಸೋಲು ಗೆಲುವಿನ ಕುರಿತು ಪರಾಮರ್ಶೆ ನಡೆಸಲ್ಲ. ಆದರೆ ಬಿಜೆಪಿ ಆ ರೀತಿಯಲ್ಲ. ಮಹಾರಾಷ್ಟ್ರದಲ್ಲಿ ಮುನ್ಸಿಪಲ್ ಚುನಾವಣೆ ಗೆದ್ದರೂ ನಮ್ಮ ಪಕ್ಷದ ಮುಖಂಡರು ಸಂಭ್ರಮಿಸುವ ಬದಲು ಮುಂದಿನ ಪಂಚಾಯತ್ ಚುನಾವಣೆ ತಯಾರಿಗೆ ಸಭೆಗಳನ್ನು ನಡೆಸಲಿಕ್ಕೆ ಮುಂದಾದರು ಅಂತ ಮೋದಿ ಹೇಳಿದ್ದಾರೆ. अगर समीक्षा करेंगे, ये पतन के कारणों की ओर जाएंगे तो फिर उसी परिवार पर सवाल उठेंगे जिस परिवार ने कांग्रेस पर कब्जा करके रखा है और इसलिए बहाने ढूंढते रहते हैं. पतन की तरफ सही कारण ढूंढने की हिम्मत तक खो चुके हैं वो लोग. साथियों, दूसरी तरफ भाजपा है. हम हार और जीत के बाद समीक्षा करते हैं. मैं आपको फिर महाराष्ट्र चुनाव का नतीजों का उदाहरण दूंगा.
महाराष्ट्र में हम निकाय चुनाव जीतने के बाद जश्न में डूबे नहीं, बल्कि मैं तो अभी पढ़ रहा था कि उसी दिन से हमारे महाराष्ट्र के कार्यकर्ता क्यों ಇನ್ನು ಇದೇ ಸಂದರ್ಭದಲ್ಲಿ ನಗರ ನಕ್ಸಲಿಸಂ ಬಗ್ಗೆ ಮಾತನಾಡಿದ ಪ್ರಧಾನಿ ಮೋದಿ, ಇತ್ತೀಚಿನ ದಿನಗಳಲ್ಲಿ ನಗರ ನಕ್ಸಲಿಸಂ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ವ್ಯಾಪಿಸ್ತಾ ಇದೆ. ನನ್ನ ಕುರಿತು ಟಿವಿಯಲ್ಲಿ ಅಥವಾ ಪತ್ರಿಕೆಗಳಲ್ಲಿ ಸಕಾರಾತ್ಮಕ ಸುದ್ದಿಗಳು ಬಂದರೆ ಕೆಲ ನಗರ ನಕ್ಸಲರು ನನ್ನ ವಿರುದ್ಧ ಹಾಗೂ ಪತ್ರಿಕೆಗಳ ವಿರುದ್ಧ ಹರಿಹಾಯ್ತಾರೆ. ಅಲ್ಲದೆ ಬಿಜೆಪಿಯನ್ನ ಟಾರ್ಗೆಟ್ ಮಾಡಿ ವಾಗ್ದಾಳಿಗಳನ್ನು ನಡೆಸ್ತಾರೆ. ಆದರೆ ಜನರಿಗೆ ಈಗ ನಗರ ನಕ್ಸಲರ ಕೃತ್ಯ ಒಂದೊಂದಾಗಿ ಗೊತ್ತಾಗ್ತಾ ಇದೆ. ನಗರ ನಕ್ಸಲರು ಭಾರತವನ್ನ ನಾಶ ಮಾಡಲು ನಿರಂತರವಾಗಿ ಕೆಲಸ ಮಾಡುತ್ತಿದ್ದಾರೆ ಅಂತ ಮೋದಿ ಕಿಡಿಕಾರಿದರು. अर्बन नक्सल की भी है। अर्बन नक्सल का दायरा इंटरनेशनल हो रहा है और यहाँ अर्बन नक्सल की बड़ी चतुराई होती है। ये यहाँ मीडिया वाले इतने बैठे हैं ना, अगर साल में एकाध बार भी अगर मोदी की किसी अच्छी चीज को उन्होंने ट्वीट कर दिया या टीवी पे बोल दिया या अखबार में लिख दिया तो उस पत्रकारी तो ऐसी फजेत कर देते, उसके पीछे ऐसे पड़ जाते हैं, उसको अछूत बना देते, भविष्य में वो कभी बोल ना सके ऐसा कर देते। ये अर्बन नक्सल की स्टाइल है। हमको भी सालों तक ऐसा अछूत बना के रख दिया पूरे देश में भाजपा को। ಇನ್ನು ದೇಶದಲ್ಲಿ ಹೆಚ್ಚಾಗ್ತಾ ಇರುವಂತಹ ಅಕ್ರಮ ವಲಸಿಗರ ಕುರಿತು ಮಾತನಾಡಿರುವಂತಹ ಪ್ರಧಾನಿ ಮೋದಿ, ದೇಶಕ್ಕೆ ಅಕ್ರಮವಾಗಿ ನುಸುಳುವಂತಹ ವಲಸಿಗರನ್ನ ಸರ್ಕಾರ ರಕ್ಷಣೆ ಮಾಡಲ್ಲ. ಅಕ್ರಮವಾಗಿ ಬಂದ ವಲಸಿಗರನ್ನ ಬಂಧಿಸಿ ಗಡಿಪಾರು ಮಾಡುವಂತ ಕೆಲಸ ಮಾಡ್ತಾ ಇದೆ. ವೋಟ್ ಬ್ಯಾಂಕ್ ರಾಜಕೀಯಕ್ಕಾಗಿ ಅಕ್ರಮವಾಗಿ ಬಂದಂತ ವಲಸಿಗರನ್ನ ರಕ್ಷಣೆ ಮಾಡುವಂತ ಪ್ರಶ್ನೆನೇ ಇಲ್ಲ. ಅಕ್ರಮವಾಗಿ ದೇಶಕ್ಕೆ ನುಗ್ಗಿದವರನ್ನ ಗುರುತಿಸಿ ಅವರನ್ನ ಗಡಿಪಾರು ಮಾಡುವಂತ ಕೆಲಸವನ್ನ ನಮ್ಮ ಸರ್ಕಾರ ಮಾಡಲಿದೆ ಅಂತ ಹೇಳಿದರು. देश की सुरक्षा के लिए बहुत बड़ा खतरा है। उनकी पहचान करके उन्हें वापस उनके देश भेजना बहुत आवश्यक है। इसके अलावा ऐसे राजनीतिक दल जो वोट बैंक की राजनीति में घुसपैठियों को बचा रहे हैं या उन्हें कवर दे रहे हैं, उन्हें हमें पूरी शक्ति से जनता के सामने बेनकाब करना ही होगा, उनको एक्सपोज करना ही होगा। घुसपैठिए। ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ನಿತಿನ್ ನಬೀನ್ ಅಧಿಕಾರ ಸ್ವೀಕಾರ ವಿಚಾರದ ಬಗ್ಗೆ ಮಾತನಾಡಿದ ಬಿಜೆಪಿ ನಾಯಕ ಆರ್ಗ ಜ್ಞಾನೇಂದ್ರ, ಯಂಗ್ ಬ್ಲಡ್ ಪಕ್ಷ ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಇರುವುದು ತುಂಬಾ ಒಳ್ಳೆಯದು. ಬಿಜೆಪಿಯಲ್ಲಿ ಅನೇಕ ಕಡೆ ಸ್ಥಳೀಯ ಮಟ್ಟದಲ್ಲಿ ಯುವಕರಿಗೆ ಅಧಿಕಾರ ಕೊಡ್ತಾ ಇದ್ರು. ಈಗ ರಾಷ್ಟ್ರೀಯ ಮಟ್ಟದಲ್ಲಿ ನಿತಿನ್ ನಬೀನ್ ಅವರಿಗೆ ಅವಕಾಶ ಕೊಟ್ಟಿದ್ದಾರೆ. ನಮ್ಮ ಪಕ್ಷದಲ್ಲಿ ಹುದ್ದೆ ಅನ್ನೋದು ಒಂದು ಹುದ್ದೆ ಅಲ್ಲ, ಅದೊಂದು ಹೊಣೆಗಾರಿಕೆ. ನಿತಿನ್ ನಬೀನ್ ಆ ಹೊಣೆಗಾರಿಕೆಯನ್ನ ಸಮರ್ಥವಾಗಿ ನಿಭಾಯಿಸುತ್ತಾರೆ ಅಂತ ಹೇಳಿದ್ದಾರೆ. ತುಂಬ ಸಂತೋಷ ಆಗುತ್ತೆ ಸರ್. ಒಂದು ಯಂಗ್ ಬ್ಲಡ್ ಆರ್ಗನೈಸೇಷನ್ ವಿಂಗ್ನಲ್ಲಿ ಕೆಲಸ ಮಾಡುವಂಥದ್ದು ತುಂಬ ಒಳ್ಳೆಯದು. ನಮ್ಮ ಸಂಘಟನೆಯ ಶಕ್ತಿಯಾಗಿರ್ತಕ್ಕಂಥ ನಮ್ಮಂಥ ಪಕ್ಷಕ್ಕೆ ಇದು ತುಂಬ ಒಳ್ಳೆಯದು. ಅನೇಕ ಕಡೆ ಲೋಯರ್ ಲೆವೆಲಲ್ಲಿ ಮಾಡ್ತಾಯಿದ್ರು. ಇವತ್ತು ಆಲ್ ಇಂಡಿಯಾ ಪ್ರೆಸಿಡೆಂಟ್ ಕೂಡ ಸುಮಾರು 45 ವರ್ಷದ ಯುವಕ ಅದನ್ನು ನಿರ್ವಹಿಸಿದ್ದಾರೆ. ತುಂಬ ಸಕ್ರಿಯವಾಗಿ ಇಡೀ ದೇಶದಾದ್ಯಂತ ಪ್ರವಾಸ ಮಾಡಬೇಕಾಗ್ತದೆ, ಸಮಯ ಕೊಡಬೇಕಾಗ್ತದೆ. ನಮ್ಮ ಪಕ್ಷದಲ್ಲಿ ಅಧ್ಯಕ್ಷ ಅನ್ನುವಂಥದ್ದು ಒಂದು ಹುದ್ದೆ ಅಲ್ಲ, ಅದೊಂದು ಹೊಣೆಗಾರಿಕೆ. ಹಾಗಾಗಿ ಆ ಹೊಣೆಗಾರಿಕೆಯನ್ನು ಸಮರ್ಥವಾಗಿ ನಿಭಾಯಿಸಲಿಕ್ಕೆ ಈ ದೇಶದಲ್ಲಿ ರಾಷ್ಟ್ರೀಯವಾದಿ ಸಿದ್ಧಾಂತದ ಬಿಜೆಪಿಯನ್ನು ಹೆಚ್ಚು ಸುದೃಢವಾಗಿ ಕಟ್ಟಲಿಕ್ಕೆ ಖಂಡಿತವಾಗೂ ಹೊಸ ಅಧ್ಯಕ್ಷರ ಆಯ್ಕೆ ತುಂಬ ಒಳ್ಳೆಯದು ಅಂತ ನಾನು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ನಿತಿನ್ ನಬೀನ್ ನೇಮಕ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ರಾಜ್ಯ ಬಿಜೆಪಿ ನಾಯಕರಿಂದ ಒಗ್ಗಟ್ಟು ಪ್ರದರ್ಶನ ಮಾಡಲಾಗಿದೆ. ಇತ್ತೀಚೆಗೆ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ವಿರುದ್ಧ ಅಸಮಾಧಾನಗೊಂಡಿದ್ದಂಥ ಕೇಂದ್ರ ಸಚಿವ ವಿ ಸೋಮಣ್ಣ ಇಬ್ಬರ ಮಧ್ಯ ಕುಳಿತು ಫೋಟೋಗೆ ಪೋಸ್ ಕೊಟ್ಟಿದ್ದಾರೆ. ಅಲ್ಲದೆ ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನದ ರೇಸ್ನಲ್ಲೂ ಸೋಮಣ್ಣ ಇದ್ದು ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ಜೊತೆ ಸೋಮಣ್ಣ ಭಾಗಿಯಾಗಿರುವಂಥದ್ದು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ.
ಇನ್ನು ನೂತನ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಶುಭ ಹಾರೈಸಿದ್ದಾರೆ. ಇತ್ತೀಚೆಗೆ ಅವರನ್ನ ಭೇಟಿಯಾಗಿ ಹೂಗುಚ್ಛ ನೀಡಿ ಶುಭಾಶಯ ಕೋರಿದಂತ ಕುಮಾರಸ್ವಾಮಿ ಇದು ತಮ್ಮ ಎಕ್ಸ್ ಖಾತೆ ಮೂಲಕ ಹಾರೈಸಿದರು. ರಾಜ್ಯದಲ್ಲಿ ಕುರ್ಚಿ ಗಲಾಟೆ ಬೆನ್ನಲ್ಲೇ ಮಾಜಿ ಸಂಸದ ಡಿಕೆ ಸುರೇಶ್ ಅಚ್ಚರಿ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಪಂಚಾಯಿತಿ ಚೇರ್ಮನ್ಗಳೇ ಅಧಿಕಾರ ಬಿಡಲ್ಲ, ಚೇರ್ಮನ್ ಆಗಬೇಕಾದ್ರೆ 3 ದಿನ ಕೊಡೋಣ ಸಾಕು, ಮಾಜಿ ಅನ್ನಿಸ್ಕೊಳ್ತೀನಿ ಅಂತಾರೆ. ರಾಜಕಾರಣದಲ್ಲಿ ನಂಬಿಕೆಗಳು ಬಹಳ ಮುಖ್ಯ. ಇದೆಲ್ಲವನ್ನ ಚಿಕ್ಕಂದಿನಿಂದಲೂ ಡಿಕೆ ಶಿವಕುಮಾರ್ ನೋಡ್ಕೊಂಡು ಬಂದಿದ್ದಾರೆ. ನೋಡೋಣ ದೇವರ ಇಚ್ಛೆ ಏನಿದೆ. ರಾಜಕೀಯದಲ್ಲಿ ಯಾವುದೂ ಶಾಶ್ವತ ಅಲ್ಲ, ಅಧಿಕಾರನೂ ಶಾಶ್ವತ ಅಲ್ಲ, ತಾಳ್ಮೆನೂ ಶಾಶ್ವತ ಅಲ್ಲ ಅಂತ ಪವರ್ ಶೇರಿಂಗ್ ಬಗ್ಗೆ ಮಾರ್ಮಿಕವಾಗಿಯೇ ನುಡಿದಿದ್ದಾರೆ. ಏನು ಪಂಚಾಯತಿ ಚೇರ್ಮನ್ಗಳೇ ಬಿಡಲ್ಲಪ್ಪ, ನಾವು ಮಾಡಿದ್ದು ಚೇರ್ಮನ್ಗಳು ಹಣ ಮದುವೆ ಆಗೋಗ್ಲಿ ಅಂತಾನೆ, ಹಣ 15 ದಿನ ಇನ್ವಿಟೇಷನಲ್ಲಿ ಹೆಸರು ಹಾಕ್ಸ್ಕೊಬಿಡ್ತೀನಿ ಅಂತಾನೆ, ಹಣ ಮಾರ್ಚ್ ಎಂಟು ಮುಗಿದೋಗ್ಲಿ ಅಂತಾನೆ, ಸೇರ್ಕೋಬೇಕಾದ್ರೆ ಚೇರ್ಮನ್ ಆಗಬೇಕಾದ್ರೆ 3 ದಿನ ಕೊಟ್ಬಿಡು ನಾನು ಮಾಜಿ ಅನ್ಸ್ಕೊಬಿಡ್ತೀನಿ ಅಂತಾರೆ. ಏನು ಮಾಡೋಕ್ಕಾಗ್ತಿದೆ? ಅದು ರಾಜಕಾರಣದಲ್ಲಿ ನಂಬಿಕೆಗಳು ಭಾಳ ಮುಖ್ಯ ಆಗ್ತದೆ. ಸೊ ಎಲ್ಲವನ್ನು ಕೂಡ ಭಾಳ ಚಿಕ್ಕದ್ರಿಂದನೂ ಕೂಡ ಡಿ ಕೆ ಶಿವಕುಮಾರ್ ಇದೆಲ್ಲನೂ ನೋಡ್ಕೊಂಡು ಬಂದಿದ್ದಾರೆ. ಅಬಕಾರಿ ಇಲಾಖೆಯಲ್ಲಿ ಲಂಚಾವತಾರ ಪ್ರಕರಣದಿಂದಾಗಿ ಸಚಿವ ತಿಮ್ಮಾಪುರ್ಗೆ ಸಂಕಷ್ಟ ಎದುರಾಗುವಂಥ ಸಾಧ್ಯತೆ ಇದೆ. ತಿಮ್ಮಾಪುರ್ಗೆ ಅಬಕಾರಿ ಡಿಸಿ ಜಗದೀಶ್ ಆಡಿಯೋ ಸಂಕಷ್ಟ ತರುವಂಥ ಸಾಧ್ಯತೆ ಇದೆ. ಈಗಾಗಲೇ ತಿಮ್ಮಾಪುರ ವಿರುದ್ಧ ಲೋಕಾಯುಕ್ತದಲ್ಲಿ ದೂರು ದಾಖಲಾಗಿದೆ. ಆಡಿಯೋದಲ್ಲಿ ಲಂಚದ ಹೆಚ್ಚು ಪಾಲು ಸಚಿವರಿಗೆ ಕೊಡಬೇಕು ಎಂಬ ಹೇಳಿಕೆ ಈಗ ಭಾರೀ ಚರ್ಚೆಗೆ ಕಾರಣವಾಗಿದ್ದು, ಬಿಜೆಪಿ ನಾಯಕರು ತಿಮ್ಮಾಪುರ ತಲೆದಂಡಕ್ಕೆ ಒತ್ತಾಯ ಮಾಡ್ತಿದ್ದಾರೆ. ಚಿಕ್ಕಬಳ್ಳಾಪುರದ ಪೌರಾಯುಕ್ತೆಗೆ ಧಮಕಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೆಹಲಿಯಲ್ಲಿ ರಾಜೀವ್ ಗೌಡನಿಗೆ ತೀವ್ರ ಶೋಧ ಮಾಡಲಾಗ್ತಾ ಇದೆ. ಪ್ರತ್ಯೇಕ 2 ಕಡೆಗಳಲ್ಲಿ ಹುಡುಕಾಟ ನಡೆಸಲಾಗ್ತಾ ಇದೆ. ದೆಹಲಿ ಸೇರಿದಂತೆ ಬೆಂಗಳೂರಿನಲ್ಲೂ ರಾಜೀವ್ ಗೌಡನಿಗಾಗಿ ತಲಾಶ್ ನಡೆಸಲಾಗ್ತಾ ಇದೆ. 50 ಜನರ ಪೊಲೀಸ್ ತಂಡದಿಂದ ಹುಡುಕಾಟ ಮಾಡಲಾಗ್ತಾ ಇದ್ದು, ರಾಜೀವ್ ಗೌಡ ಸ್ನೇಹಿತರು, ಕುಟುಂಬಸ್ಥರು, ಪರಿಚಯಸ್ಥರ ಮನೆಗಳಲ್ಲಿಯೂ ಕೂಡ ಶೋಧ ನಡೆಸಲಾಗ್ತಾ ಇದೆ. ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಐತಿಹಾಸಿಕ ದೇವಸ್ಥಾನ ಪತ್ತೆಯಾಗಿದೆ. ಚಾಲುಕ್ಯರ ಕಾಲದ ಪುರಾತನ ದೇವಸ್ಥಾನ ಪತ್ತೆಯಾಗಿರುವಂಥದ್ದು. ಮನೆಯ ಒಳಗಡೆ ದೇವಸ್ಥಾನ ಹುದುಗಿ ಹೋಗಿದೆ. ಚೌಕಿ ಮಠ ಮನೆತನದ ಆವರಣದಲ್ಲಿ ಈಶ್ವರ ಹಾಗೂ ಅರ್ಧನಾರೇಶ್ವರ ದೇವಸ್ಥಾನ ಇದ್ದು, ಮನೆಯಲ್ಲಿ 10 ಅಡಿ ಹುದುಗಿ ಹೋಗಿದೆ. ಸದ್ಯ ಈಗ ಈ ದೇವಸ್ಥಾನದ ಮೇಲೆ ಸರ್ಕಾರದ ಕಣ್ಣು ಬಿದ್ದಿದ್ದು, ದೇವಸ್ಥಾನ ವಶಕ್ಕೆ ಪಡೆದು ಜೀರ್ಣೋದ್ಧಾರ ಮಾಡುವಂಥ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಇನ್ನು ಈ ಬಗ್ಗೆ ಮಾತನಾಡಿರುವಂಥ ಚೌಕಿ ಮಠ ಕುಟುಂಬ, ಇಲ್ಲಿ ವಾಸ ಮಾಡುವವರು ಎಲ್ಲ ಬಡ ಕುಟುಂಬದವರು, ನಮಗೆ ಸೂಕ್ತ ಪರಿಹಾರ ಕೊಟ್ಟರೆ ಮನೆ ಬಿಟ್ಟು ಕೊಡ್ತೀವಿ ಅಂತ ಹೇಳಿದ್ದಾರೆ. ಕತ್ತಿ ನಾವು ಈಗ ಒಂದು 50-60 ವರ್ಷ ಅದ ನಾವು ವಯಸ್ಸು. ಮತ್ತು ನಮ್ಗೆ ಮತ್ತೆ ಇದಕ್ಕೆ ಹಿಂಗೆ ರೀ ನಮ್ಮ ಬಿಡುವರಿ ಗುಡಿ ದೇವಸ್ಥಾನ ಅನ್ನಾಗತ್ತಾರ. ನಮ್ಗೆ ಅದಕ್ಕೆ ಏನಾರು ಪರಿಹಾರ ಕೊಟ್ಟು ನೀವು ತಗೋರಿ ಐತೆ ಸರ್. ಅವ್ರು ನಮ್ಗೆ ಇರಾಕ್ ಮನೆ ಮಾಡಿ ಕೊಡ್ತೀನಿ ಅಂದಾರೆ. ನಮ್ಗೆ ಇತ್ತಿತ್ತ ನಮಗೇನು ಗೊತ್ತಿಲ್ಲ, ಹಂಗೆ ಇದ್ದಿದ್ದು ಹಂಗೆ ಐತೆ ಅದ್ರಾಗ. ಹಂಗೆ ನಮಗೇನು ಗೊತ್ತಿಲ್ಲ. ನಾವು ಈಗ ಇಲ್ಲಿ ನಮ್ಮ ಅಪ್ಪರು ಇರೋದ್ರಿಂದ 86 ವರ್ಷ ರೀ. ನಮ್ಗೆ ಈಗ 60. ನಾವು ಇರಕತ್ತೆ ಈಗ 60 ವರ್ಷ ಆಯ್ತು. ನಾವು 4 ಮಂದಿ ಇಲ್ಲೇ ಇದೀವಿ, 5 ಮಂದಿ ಅಣ್ಣ ತಮ್ಮಗಳು ಇದೇ ಮಠದಾಗ ಇದೀವಿ ರೀ. ನಮ್ಮ 4ನೇ ತಲೆಮಾರ್ಲಿದ್ದ ಇಲ್ಲೇ ಇದೀವಿ ರೀ ನಾವು. ಈಗ ಅವರು ನಾವು ಇದನ್ನು ಅಭಿವೃದ್ಧಿ ಮಾಡ್ತೀವಿ, ನಮಗೆ ಬಿಟ್ಟು ಕೊಡ್ರಿ ಅಂದಾರೆ. ನಮಗೆ ಸೂಕ್ತ ಪರಿಹಾರ ಕೊಟ್ರೆ ನಾವು ಬಿಟ್ಟು ಕೊಡೋಕೆ ರೆಡಿ ಇದೀವಿ ರೀ. 2.16 ಕೋಟಿ ವೆಚ್ಚದ ಸ್ವಿಮ್ಮಿಂಗ್ ಪೂಲ್ ಯಾವುದೇ ನಿರ್ವಹಣೆ ಇಲ್ಲದೆ ಪಾಳು ಬಿದ್ದಿದೆ. ಹಾವೇರಿ ಜಿಲ್ಲೆಯ ಹಾನಗಲ್ನಲ್ಲಿರುವ ಸ್ವಿಮ್ಮಿಂಗ್ ಪೂಲ್ 8 ವರ್ಷಗಳಿಂದ ಪಾಳು ಬಿದ್ದಿದೆ. ಕೊಳಚೆ ನೀರಿನಿಂದ ಈಜುಕೊಳ ತುಂಬಿಕೊಂಡಿದ್ದು, ಇದರ ಜೊತೆಗೆ ಡ್ರೆಸ್ಸಿಂಗ್ ರೂಮ್ ಕಿಟಕಿಗಳು ಪೀಸ್ ಆಗಿವೆ. ಇಷ್ಟೇ ಅಲ್ಲದೆ ಅನೈತಿಕ ಚಟುವಟಿಕೆಗಳಿಗೂ ಈಜುಕೊಳ ಸ್ಥಳ ತಾಣವಾಗಿತ್ತು. ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದ್ರೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಮಾತ್ರ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇದರಿಂದಾಗಿ ಈಜುಕೊಳವಿಲ್ಲದೆ ಕ್ರೀಡಾಪಟುಗಳಿಗೆ ಸಂಕಷ್ಟ ಶುರುವಾಗಿದೆ. ಈಗಾಗಲೇ ಕೂಡಲೇ ಪಾಳು ಬಿದ್ದಂತಹ ಈಜುಕೊಳವನ್ನು ಸರಿಪಡಿಸಬೇಕಾಗಿ ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ. 6 ವರ್ಷಗಳಿಂದ ಉದ್ಘಾಟನೆಯಾಗಿ ಮೂಲಭೂತ ಸೌಕರ್ಯಗಳಿಲ್ಲದೇ ಇವತ್ತು ಅದು ನೆನೆಗುದಿಗೆ ಬಿದ್ದಿರತಕ್ಕಂಥದ್ದು ಆ ಭಾಗದ ಕ್ರೀಡಾ ಪ್ರೇಮಿಗಳಿಗೆ ಮತ್ತು ಕ್ರೀಡಾಪಟುಗಳಿಗೆ, ಸಾರ್ವಜನಿಕರಿಗೆ ತುಂಬ ಬೇಸರ ಮತ್ತು ನೋವಿನ ಸಂಗತಿಯಾಗಿದೆ. ಸುಮಾರು 2.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ವಿಮ್ಮಿಂಗ್ ಪೂಲನ್ನು ನಿರ್ಮಾಣ ಮಾಡಿದ್ರು. ಅದು ಸರಿಯಾಗಿ ನಿರ್ವಹಣೆ ಇಲ್ಲದೇ ಇವತ್ತು ಅದು ಬಿಕೋ ಅಂತ ಇರತಕ್ಕಂಥ ಪರಿಸ್ಥಿತಿ ಆಗಿರೋದು. ದಯವಿಟ್ಟು ಸ್ಥಳೀಯ ಶಾಸಕರು, ಸಂಸದರಾಗಿರ್ಬೋದು, ಶಾಸಕರಾಗಿರ್ಬೋದು, ಹಾನಗಲ್ ನಗರದ ಅಲ್ಲಿರ್ತ ಸ್ಥಳೀಯ ಚುನಾಯಿತ ಜನಪ್ರತಿನಿಧಿಗಳಾಗಿರ್ಬೋದು, ಕ್ರೀಡಾ ಇಲಾಖೆ ಮತ್ತು ಜಿಲ್ಲಾಧಿಕಾರಿಗಳು ದಯವಿಟ್ಟು ಅದರ ಕಡೆ ಗಮನ ಹರಿಸಿ ಅದು ಮತ್ತೆ ಆ್ಯಕ್ಟಿವ್ ಆಗಬೇಕು. ಅಲ್ಲೆಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಟ್ಟು ಸಾರ್ವಜನಿಕರಿಗೆ ಮುಕ್ತಗೊಳಿಸಬೇಕು. ಸುಮಾರು ಒಳ್ಳೆಯದಾಗಲಿ ಅಂತ
ಭಾಳ ತಾಲೂಕು ಕ್ರೀಡಾಂಗಣಗಳಲ್ಲಿಲ್ಲ ಅಂತ ಅದನ್ನು ಇಲ್ಲಿ ಒಂದು ಒಳ್ಳೆಯ ಈಜುಕೊಳವನ್ನು ಮಾಡಿಕೊಟ್ರು. ಅಂಥ ಈಜುಕೊಳವನ್ನು ನಿರ್ವಹಣೆನೂ ಮಾಡೋಕ್ಕಾಗದೇ ಇರೋವಂಥ ಅತಿ ಒಂಥರ ATM ಸರ್ಕಾರ, ದರಿದ್ರ ಸರ್ಕಾರ ಇದೆ. ಇದನ್ನು ಮೇಂಟೈನ್ ಮಾಡಿರಿ ಅಂತ ಹೇಳ್ತೇವೆ. ಹೊಸದನ್ನು ಕೊಡೋದು ಬೇಡ, ಅವ್ರ ಕೈಯಲ್ಲಿ ಯಾವುದೋ ಹೊಸ ಕೆಲಸಗಳು ಮಾಡೋದು ಬೇಡ, ಇರೋದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ರಿ ಅಂತ ನಾವು ಅಲ್ಲಿ ಕೇಳ್ಕೊಳ್ತೀವಿ. ಆಗೋದಿಲ್ಲ ಅವ್ರಿಗೆ ಬಿಟ್ಟು ಹೋಗಲಿ ಅಂತ ನಾವು ಅವ್ರಿಗೊಂದು ಮಾತು ಹೇಳ್ತೀವಿ. ಅಧಿಕಾರಿಗಳು ಅದ್ರ ಬಗ್ಗೆ ತಗೊಂಡು ಇಲ್ಲ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ಟು ಕನಕಪುರ ರಸ್ತೆ ಹಾಗೂ ಕನಕಪುರ ಟು ಮೈಸೂರು ರಸ್ತೆಗೆ ಡಾಂಬರ್ ಭಾಗ್ಯವೇ ಇಲ್ಲ. 2 ರಸ್ತೆಗಳಿಗಾಗಿ ಈಗಾಗಲೇ 4 ಕೋಟಿ ಅನುದಾನ ಕೊಡಲಾಗಿದೆ. ಆದರೆ ಹಣ ಬಂದರೂ ಕೂಡ ಇನ್ನೂ ಡಾಂಬರೀಕರಣ ಮಾಡಿಲ್ಲ. PWD ಹಾಗೂ ವಾಟರ್ ಬೋರ್ಡ್ನ ಒಳಜಗಳದಿಂದಾಗಿ ಜನರು ನಿತ್ಯ ಪರದಾಡಬೇಕಾದಂಥ ಪರಿಸ್ಥಿತಿ ಇದೆ. ಸಾತನೂರು ಸರ್ಕಲ್ ಟು ಮಹದೇಶ್ವರ ದೇಗುಲದ ಬಳಿ ಬೆಡ್ ಹಾಕಿಕೊಂಡು ವಾಟರ್ ಬೋರ್ಡ್ಗೆ PWD ಒತ್ತಾಯಿಸಿದೆ. ಆದರೆ ವಾಟರ್ ಬೋರ್ಡ್ ಇದಕ್ಕೆ ಒಪ್ಪಿಲ್ಲ. ಇದೇ ಕಾರಣದಿಂದಾಗಿ 2 ಕಿಲೋಮೀಟರ್ ರಸ್ತೆಗೆ ಕಳೆದ 5-6 ತಿಂಗಳಿನಿಂದ ಡಾಂಬರೀಕರಣ ಇಲ್ಲ. ಹೀಗಾಗಿ ಕೂಡಲೇ ಕ್ರಮ ವಹಿಸಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಸರ್, ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ನಗರಸಭೆಯಿಂದ ಯಾವುದೇ ರೀತಿಯಾದಂಥ ಒಂದು ತೊಂದರೆ ಇಲ್ಲ. ತಾವೀಗ ಹೇಳ್ತಾ ಇರೋದ್ರಿಂದ ಈಗ ಆ ವಿಷಯ ನನ್ನ ಗಮನಕ್ಕೆ ಬಂದಿದೆ. ನಾನು PWD ಅವ್ರ ಹತ್ರ ಮಾತಾಡಿ ಅದಕ್ಕೆ ನೆಕ್ಸ್ಟ್ ಏನೈತೆ ಅಂತ ಕ್ರಮ ವಹಿಸ್ತೀನಿ. ಇಲ್ಲ ಸರ್, ಮಾತಾಡ್ತೀನಿ. ಯಾಕೆಂತಂದರೆ ವಾಟರ್ ಬೋರ್ಡ್ ಅವ್ರದ್ದು ಒಂದು ಪೈಪ್ ಲೈನ್ ಮಾಡಬೇಕಿತ್ತು. ಏನಕ್ಕೆ ಅಂತಂದರೆ ಈಗಾಗಲೇ ಮತ್ತೆ ನಾವು ರಸ್ತೆಯನ್ನು ಮಾಡಿ ತದನಂತರ ನಾವು ಪೈಪ್ಲೈನ್ನ ಮಾಡಿದಂಥ ಪಕ್ಷದಲ್ಲಿ ಸರ್ಕಾರದ ಹಣ ಅಥವಾ ಸಾರ್ವಜನಿಕರ ಹಣ ಪೋಲಾಗುತ್ತೆ ಎನ್ನುವಂಥ ದೃಷ್ಟಿಯಿಂದ ಆ ರಸ್ತೆಯಲ್ಲಿ ಬರುವಂಥ ಪೈಪ್ಲೈನ್ ಆಗ್ಬೋದು ಅಥವಾ ಕೇಬಲ್ ಇನ್ಸ್ಟಾಲೇಷನ್ ಆಗಿರ್ಬೋದು, ಗ್ಯಾಸ್ ಲೈನ್ ಆಗಿರ್ಬೋದು, ಎನಿ ಪೆಂಡಿಂಗ್ ವರ್ಕ್ಸ್ನ ಕಂಪ್ಲೀಟ್ ಮಾಡಿದ್ರೆ ಸುಸ್ಥಿರವಾಗಿ ಜಾಸ್ತಿ ದಿನ ಬಾಳಿಕೆ ಬರುವಂಥ ಕೆಲಸವನ್ನು ಮಾಡ್ಬೋದು ಅನ್ನುವಂತಹ ನಿಟ್ಟಿನಲ್ಲಿ ಡಿಲೇ ಆಗಿರ್ಬೋದು. ನಾನು ಅದನ್ನು ಮಾಹಿತಿ ಪಡ್ಕೊಂಡು ಸಾಪ್ನೂರು ಮತ್ತು ಕಬ್ಬಾಳ್ಗೆ ಹೋಗುವಂಥ ರೋಡ್ ಏನಿದೆ, ಸಾಪ್ನೂರು ರೋಡು ಇವತ್ತು ಹೆದ್ದಾರಿ ಆಗಿರ್ತಕ್ಕಂಥ ರೋಡ್ ಇವತ್ತು ನಿಜವಾಗ್ಲೂ ಕೂಡ ತುಂಬಾ ಶೋಚನೀಯವಾಗಿರ್ತಕ್ಕಂಥದ್ದು. ಇವತ್ತೇನು ಹದಗೆಟ್ಟಿರ್ತಕ್ಕಂಥ ರಸ್ತೆ ಅವತ್ತು ನಿಜವಾಗ್ಲೂ ಕೂಡ ಇವತ್ತೇನು ಆ ರಸ್ತೆ ಒಳಗೆ ಹೋಗೋಕೆ ಆಗ್ತಾ ಇಲ್ಲ. ಗುಂಡಿಗಳು ಬಿದ್ದಿರ್ತಕ್ಕಂಥದ್ದು, ಸಾಕಷ್ಟು ಧೂಳಾಗಿರ್ತಕ್ಕಂಥದ್ದು ಮತ್ತು ಸಾವಿರಾರು ವೆಹಿಕಲ್ಗಳು ಓಡಾಡ್ತಾ ಇರ್ತಕ್ಕಂಥದ್ದು ಇವತ್ತು ಬಹಳ ನೋವಿನ ಪರಿಸ್ಥಿತಿಯಲ್ಲಿ ಇವತ್ತು ತಿರುಗಾಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಒದಗಿ ಬಂದಿರ್ತಕ್ಕಂಥದ್ದು. ಇವತ್ತು ಇದನ್ನ ಕೂಡಲೇ ಒಳ್ಳೆ ರೋಡ್ ಆಗಿ ಮಾರ್ಪಾಡು ಮಾಡಬೇಕು ಅಂತ ತಮ್ಮೆಲ್ಲಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಶಾಸಕರಿಗೆ. ದಯಮಾಡಿ ಪ್ಲೀಸ್ ಶಾಸಕರೇ. ಕೋಲಾರ ಜಿಲ್ಲಾಸ್ಪತ್ರೆ ಆವರಣದಲ್ಲಿ 16 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗಿದ್ದಂಥ ICU ಘಟಕ 5 ತಿಂಗಳಾದರೂ ಉದ್ಘಾಟನೆ ಭಾಗ್ಯ ಸಿಕ್ಕಿರಲಿಲ್ಲ. ಈ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮದಲ್ಲಿ ವಿಸ್ತಾರವಾಗಿ ಸುದ್ದಿಯನ್ನು ಪ್ರಸಾರವನ್ನ ಮಾಡಲಾಗಿತ್ತು. ಸದ್ಯ ವರದಿ ಪ್ರಸಾರದ ಬೆನ್ನಲ್ಲೇ ಸಚಿವ ದಿನೇಶ್ ಗುಂಡೂರಾವ್ ICU ಘಟಕವನ್ನು ಉದ್ಘಾಟನೆ ಮಾಡಿದ್ದಾರೆ. ಈ ಮೂಲಕ 3 ಅಂತಸ್ತಿನ ಕಟ್ಟಡದಲ್ಲಿ 60 ಬೆಡ್ ವ್ಯವಸ್ಥೆ, ಹೈಟೆಕ್ ಸರ್ಜರಿ ವಿಭಾಗ, ಮೂಳೆ ಶಸ್ತ್ರಚಿಕಿತ್ಸೆ, ENT ಹಾಗೂ ನ್ಯೂರಾಲಜಿಸ್ಟ್ ಕೇಂದ್ರಕ್ಕೆ ಇಂದು ಚಾಲನೆ ಸಿಕ್ಕಿದೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಚುನಾವಣೆ ಹಿನ್ನೆಲೆ ಅಧ್ಯಕ್ಷ ಸ್ಥಾನಕ್ಕೆ ಶಾಸಕ ಮುನಿರತ್ನ ನಾಮಪತ್ರ ಸಲ್ಲಿಸಿದ್ದಾರೆ. ಈ ಮೂಲಕ ಫಿಲಂ ಚೇಂಬರ್ ಪಟ್ಟಕ್ಕೆ ಬಿಜೆಪಿ ಶಾಸಕ ಮುನಿರತ್ನ ಹಾಗೂ ಕಾಂಗ್ರೆಸ್ ನಾಯಕಿ ಜಯಮಾಲಾ ಫೈಟ್ ಶುರುವಾಗಿದೆ. ಇನ್ನು ಸಿದ್ದರಾಮಯ್ಯ ಬಣದಿಂದ ಜಯಮಾಲಾ ನಿಂತಿದ್ರೆ DKಶಿ ಆಪ್ತ ಭಾಮಾ ಹರೀಶ್ ಕೂಡ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದಾರೆ. ಇನ್ನು ನಟಿ ಜಯಮಾಲಾ ಕೂಡ ನಾಮಪತ್ರ ಸಲ್ಲಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಕ್ಷೇತ್ರದಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಚಿತ್ರದುರ್ಗದ ಹಿರಿಯೂರು ಕ್ಷೇತ್ರದ ಗೌನಹಳ್ಳಿ ಗ್ರಾಮದಲ್ಲಿ 1 ವಾರದಿಂದ ನೀರಿಲ್ಲದೆ ಗ್ರಾಮಸ್ಥರು ಪರದಾಡುತ್ತಿದ್ದಾರೆ. ಹೀಗಾಗಿ ಖಾಲಿ ಕೊಡ ಹಿಡಿದು ಮಹಿಳೆಯರು ಪ್ರತಿಭಟನೆ ನಡೆಸಿದ್ದಾರೆ. ಅಡುಗೆ ಮಾಡಲು ನೀರಿಲ್ಲ, ಶಾಲೆ ಬಿಸಿಯೂಟಕ್ಕೂ ನೀರಿಲ್ಲ. 1 ವಾರದಿಂದ ಶಾಲೆಯಲ್ಲಿ ಕುಡಿಯಲು ನೀರಿಲ್ಲದೆ ಮಕ್ಕಳು ಪಾಠಕ್ಕೂ ಅಡ್ಡಿಯಾಗ್ತಾ ಇದೆ. ಕೂಡಲೇ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು ಅಂತ ಮಹಿಳೆಯರು ಹಾಗೂ ವಿದ್ಯಾರ್ಥಿಗಳು ಆಗ್ರಹಿಸಿದ್ದಾರೆ. ಸ್ಮಶಾನ ಜಾಗ ಒತ್ತುವರಿ ತೆರವುಗೊಳಿಸುವಂತೆ ಒತ್ತಾಯಿಸಿ ಪ್ರತಿಭಟನೆಯನ್ನು ಮಾಡಲಾಗಿದೆ. ಬೀದರ್ನ ಚಿದ್ರಿಯಲ್ಲಿರುವಂತಹ ಸರ್ವೆ ನಂಬರ್ 11ರಲ್ಲಿನ ಸ್ಮಶಾನ ಭೂಮಿ ಕಬಳಿಕೆ ಆರೋಪ ಕೇಳಿಬಂದಿದ್ದು, ಸ್ಮಶಾನ ಭೂಮಿ ಸಮತಟ್ಟು ಮಾಡಿ ಫ್ಲಾಟ್ ನಿರ್ಮಾಣ ಮಾಡಲಿಕ್ಕೆ ಮುಂದಾಗಿರುವುದಕ್ಕೆ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಳಪೆ ಕಾಮಗಾರಿ ಅಂತ ಆರೋಪಿಸಿ ಹಣಕ್ಕಾಗಿ ಡಿಮ್ಯಾಂಡ್ ಮಾಡಿದ್ದಲ್ಲದೆ ಮೇಸ್ತ್ರಿ ಮೇಲೆ ಹಲ್ಲೆ ನಡೆಸಿದ ಆರೋಪದ ಹಿನ್ನೆಲೆ 3 ನಕಲಿ ಪತ್ರಕರ್ತರನ್ನ ಬಂಧನ ಮಾಡಲಾಗಿದೆ. ಚಾಮರಾಜನಗರ ಜಿಲ್ಲೆಯ ಯಳಂದೂರಿನಲ್ಲಿ ಘಟನೆ ನಡೆದಿದೆ. ಪುನೀತ್, ಶೇಖರ್, ಪುರುಷೋತ್ತಮ್ ಅನ್ನೋರ ಬಂಧಿಸಲಾಗಿದೆ. ಸ್ಟಡಿ ಹಾಲಿಡೇಗೆ ಶಿಕ್ಷಣ ಇಲಾಖೆ ಕತ್ತರಿ ಹಾಕುವ ಸಾಧ್ಯತೆ ಇದೆ. ಫೆಬ್ರವರಿ 28ರಿಂದ ಮಾರ್ಚ್ 17ರವರೆಗೆ ದ್ವಿತೀಯ PUC ಪರೀಕ್ಷೆ ನಡೆಯಲಿದೆ. ಹೀಗಾಗಿ ಫಲಿತಾಂಶ ಸುಧಾರಣೆಗಾಗಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಿಂದ ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ. ಬೆಂಗಳೂರಿನ ಬ್ಯಾಲಕೆರೆಯ BVK ಟ್ರೇಡರ್ಸ್ನಿಂದ ಮಹಾ HD ಸಿಮೆಂಟ್ ವತಿಯಿಂದ ಮಹಾ HD ಹಬ್ಬ ಎಂಬ ಹೆಸರಿನಲ್ಲಿ ಪ್ರತಿ ಗ್ರಾಹಕರನ್ನ ತಲುಪುವ ಕಾರ್ಯಕ್ರಮಕ್ಕೆ ಇವತ್ತು ಚಾಲನೆ ನೀಡಲಾಯಿತು. ಕಂಪನಿಯ ಜಾಯಿಂಟ್ ಪ್ರೆಸಿಡೆಂಟ್ ಮಾರ್ಕೆಟಿಂಗ್ ಹೆಡ್ ನವಾಜ್, ಜನರಲ್ ಮ್ಯಾನೇಜರ್ ಬ್ರ್ಯಾಂಡಿಂಗ್ ಹೆಡ್ ನಿರ್ಮಲ್ ಶಾ, ಮಾರ್ಕೆಟಿಂಗ್ ಹೆಡ್ ವೀರಣ್ಣ ಟೇಪ್ ಕತ್ತರಿಸುವಂತಹ ಮೂಲಕ ಚಾಲನೆ ನೀಡಿದರು.
ಇವತ್ತಿನಿಂದ ಯುಗಾದಿ ಹಬ್ಬದವರೆಗೆ 2 ತಿಂಗಳುಗಳ ಕಾಲ ಮಹಾ ಸಿಮೆಂಟ್ ಹಬ್ಬವನ್ನು ಮಾಡಲಾಗ್ತಾ ಇದೆ. ಹಬ್ಬದ 3 ದಿನಗಳವರೆಗೆ ಲಕ್ಕಿ ಕೂಪನ್ ಕೂಡ ವಿತರಣೆ ಮಾಡಲಾಗುತ್ತೆ. ಲಕ್ಕಿ ಕೂಪನ್ ಬಂದವರಿಗೆ ವಿಶೇಷ ಬಹುಮಾನ ನೀಡಲಾಗುತ್ತೆ. ರೀಸೆಂಟ್ ಆಗಿ ಒಂದು ವರ್ಷದಿಂದ ಡೀಲರ್ಶಿಪ್ ತಗೊಂಡಿದ್ವಿ, ಮಹಾ ಡೀಲರ್ಶಿಪ್. ಇವಾಗ ಹೊಸದಾಗಿ HD ಅಂತ ಬಿಟ್ಟಿದ್ದಾರೆ. HD ಹಬ್ಬ ಅಂತ ನಾವೀಗ ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ. 3 ದಿವಸ ನಮ್ಮ ಕೌಂಟರಲ್ಲಿ ಕಂಪ್ನಿಯವರೇನೋ ತೀರ್ಮಾನ ಮಾಡಿ ಮಾಡ್ತಾ ಇದ್ದಾರೆ. ಕೂಪನ್ಸ್ ಅದು ಇದೆಲ್ಲ ಮಾಡ್ತಾ ಇದ್ದಾರೆ. ಇವಾಗ HD ನಾವು ಮೂವ್ ಮಾಡೋಕ್ಕೆ, HD ಸ್ವಲ್ಪ ಪ್ರಮೋಟ್ ಮಾಡೋಕ್ಕೆ, ಸಪೋರ್ಟ್ ಮಾಡೋಕ್ಕೆ ಕಂಪ್ನಿಯವರೆಲ್ಲ ಸಪೋರ್ಟ್ ಮಾಡಿ ನಮಗೆ ಹೇಳಿದ್ದಾರೆ. ನಾವು ಇನ್ಮೇಲೆ ಸ್ವಲ್ಪ HD ಮೂವ್ ಮಾಡೋಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀವಿ. ಸರ್, ಕಸ್ಟಮರ್ ಎಲ್ಲ ಚೆನ್ನಾಗಿದ್ದಾರೆ. ನಾವು HD ಮೂವ್ ಮಾಡ್ತಾ ಇದ್ದೀವಿ. ಆಲ್ರೆಡಿ ನಮ್ಮ ಕೌಂಟ್ರಲ್ಲಿ ಜಾಸ್ತಿ ಮೂವ್ ಆಗ್ತಾ ಇರೋದು HD. ಸಾಲದಕ್ಕೆ ಮಿಡ್ಲ್ ಕ್ಲಾಸ್ಗೆ ಒಳ್ಳೆ ಸಿಮೆಂಟ್ ಒಳ್ಳೆ ರೇಟಲ್ಲಿ ವರ್ಕೌಟ್ ಆಗುತ್ತೆ. ಕಸ್ಟಮರ್ಗೂ ಒಳ್ಳೆ ಅನುಕೂಲ ಇದೆ. ಒಳ್ಳೆ ಸಿಮೆಂಟ್, ಯಾವುದೇ ರೀತಿಯಾದ ಕಂಪ್ಲೇಂಟ್ ಇಲ್ಲ, ಯಾವುದೂ ಇಲ್ಲ. ನಮ್ಗೆ ಒಳ್ಳೆ ರೆಸ್ಪಾನ್ಸ್ ಇದೆ. ರೀಸೆಂಟ್ ರಷ್ಯಾದ ಕಮ್ಚಟ್ಕಾದಲ್ಲಿ ಭಾರೀ ಹಿಮಪಾತವಾಗಿದೆ. ಚಳಿಗಾಲ ಹಿನ್ನೆಲೆ ಅಧಿಕ ಹಿಮಪಾತವಾಗಿದ್ದು ಜನ ತತ್ತರಿಸಿ ಹೋಗಿದ್ದಾರೆ. ಮನೆ ಹಾಗೂ ರಸ್ತೆಗಳ ಮೇಲೆ ರಾಶಿ ರಾಶಿ ಹಿಮ ಬಿದ್ದಿದ್ದು ದಾಖಲೆ ಪ್ರಮಾಣದ ಹಿಮಪಾತದಿಂದಾಗಿ ಜನರು ಮನೆಗಳಿಂದ ಹೊರಬರಲಾರದ ಸ್ಥಿತಿ ಇದ್ದು ಹಿಮ ತೆರವು ಕಾರ್ಯಾಚರಣೆ ಭರದಿಂದ ಸಾಗಿದೆ.